ಹಾಯ್ ಆಲ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಚಿಕನ್ ಸಾಂಬಾರು ಮತ್ತು ಮುದ್ದೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ಹಾಗಾದರೆ ಚಿಕನ್ ಸಾಂಬಾರು ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಪಾತ್ರೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಟೊಮೆಟೊ ಹಣ್ಣು ಹಾಕಿ ಹುರಿಬೇಕು. ಟೊಮೆಟೊ ಹಣ್ಣನ್ನು ಚಿಕ್ಕದಿರೋದು ಹಾಕಬೇಕು, ದೊಡ್ಡದು ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಚಿಕ್ಕದಾಗಿರೋ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ನಂತರ ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸಿ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ತೀನಿ. ಇದೆಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ. ಈರುಳ್ಳಿ ಎಲ್ಲ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಶುಂಠಿನ ಸೇರಿಸ್ಕೊಳ್ಳಿ. ಶುಂಠಿನೂ ಕೂಡ ಫ್ರೈ ಮಾಡಿ. ನಂತರ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನೂ ಕೂಡ ಫ್ರೈ ಮಾಡಬೇಕು. ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದು ತಣ್ಣಗಾಗಕ್ಕೆ ಬಿಡಬೇಕು. ಅದು ತಣ್ಣಗಾಗೋವರೆಗೂ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ಅದಕ್ಕೆ ತೊಳೆದಿಟ್ಟಿರ್ತಕ್ಕಂಥ ಚಿಕನ್ನ ಸೇರಿಸ್ಕೋಬೇಕು. ಚಿಕನ್ನ ನೀಟಾಗಿ ಒಂದು 2-3 ಸಲ ವಾಶ್ ಮಾಡಬೇಕು. ವಾಶ್ ಮಾಡಿರೋ ಚಿಕನ್ನ ಒಗ್ಗರಣೆಗೆ ಸೇರಿಸ್ಬೇಕು. ಒಗ್ಗರಣೆ ಸೇರಿಸಿ ಈ ಥರ ಕೈ ಆಡಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ದಪ್ಪ ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಸಣ್ಣ ಉಪ್ಪು ಬೇಕಾದರೂ ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚಿಕನ್ ಉಪ್ಪು ಹಿಡಿಬೇಕು. ನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಮೆಣಸನ್ನ ತಂದು ಪೌಡ್ರ್ ಮಾಡಿ ಇಟ್ಕೋತೀನಿ. ಅಂಗಡೀಲಿ ಸಿಗೋ ಪೆಪ್ಪರ್ ಪೌಡ್ರ್ ತರಲ್ಲ, ಅದಷ್ಟು ಚೆನ್ನಾಗಿರಲ್ಲ ಅಂತ ಮೆಣಸನ್ನೇ ತಂದು ಡೈರೆಕ್ಟಾಗಿ ಪೌಡ್ರ್ ಮಾಡಿ ಇಟ್ಕೋತೀನಿ ನಾನು. ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಸೇರಿಸ್ತೀನಿ. ಅರಿಶಿಣ ಪುಡಿ ಹಾಕಿದ ನಂತರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಿದ ನಂತರ ನೀರು ಸುಡೋವರೆಗೂ ಬಿಡಬೇಕು. ಹಾಗೆ ಚಿಕನ್ನಲ್ಲಿರೋದೆಲ್ಲ ನೀರಿನ ಅಂಶ ಬಿಟ್ಟು ಅದೆಲ್ಲ ಸುಟ್ಟು ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಫ್ರೈ ಮಾಡಬೇಕು. ಅಲ್ಲಿ ಚಿಕನ್ ಫ್ರೈ ಆಗೋವರೆಗೂ ನಾವಿಲ್ಲಿ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳೋದು. ಆವಾಗಲೇ ಹುರಿದು ಇಟ್ಟಿರ್ತಕ್ಕಂಥ ಮಸಾಲೆ ತಣ್ಣಗಾಗಿದೆ. ಅದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ 2 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆನ ಸೇರಿಸಿದ್ದೀನಿ. ಹಾಗೆ ಕಾಯಿನ ತುರಿದ್ಬಿಟ್ಟು ಅದನ್ನೂ ಕೂಡ ಹುರ್ಕೊಂಡಿದ್ದೀನಿ. ನಾನು ಆವಾಗಲೇ ಮಸಾಲೆ ಹುರಿಬೇಕಾದ್ರೆ ಮರೆತೆ ಕಾಯಿನ ಹುರಿಯೋದು, ಅದಕ್ಕೆ ಸಪ್ರೇಟಾಗಿ ಹುರಿದಿದ್ದೀನಿ. ನೀವು ಹಾಗೆ ಮಸಾಲೆ ಜೊತೆನೇ ಸೇರಿಸಿ ಹುರಿರಿ. ನಂತರ 1 ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸ್ತಾ ಇದ್ದೀನಿ. ಇವೆಲ್ಲ ಸೇರಿಸಿ ಅದನ್ನು ನುಣ್ಣಗೆ ರುಬ್ಕೋಬೇಕು, ಪೇಸ್ಟ್ ಮಾಡಬೇಕು. ನೋಡಿ, ಈ ರೀತಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಚಿಕನಲ್ಲಿ ಎಲ್ಲ ನೀರು ಸುಟ್ಟ ಮೇಲೆ ಈ ಮಸಾಲೆನ ಚಿಕನ್ಗೆ ಸೇರಿಸ್ಕೋಬೇಕು. ನೋಡಿ, ನೀರು ಬಿಟ್ಟು ನೀರು ಸುಡ್ತಾ ಇದೆ ಎಲ್ಲ. ಇನ್ನೊಂದು ಸ್ವಲ್ಪ ನೀರಿದೆ, ಅದು ಸುಟ್ಬಿಟ್ರೆ ಆಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ನೋಡಿ ಯಾವ ರೀತಿ ನೀರು ಬಿಡುತ್ತೆ. ಅದೆಲ್ಲ ಸುಟ್ಟೋಗ್ಬೇಕು, ಇಲ್ಲಾಂದರೆ ಒಂಥರ ಸಿಂಟ್ ವಾಸನೆ ಬರುತ್ತೆ ಚಿಕನು. ರುಬ್ಬಿಟ್ಟಿರೋ ಮಸಾಲೆನ ಈಗ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಮಸಾಲೆದು ಸ್ವಲ್ಪ ಹಸಿ ವಾಸನೆ ಬರುತ್ತಲ್ವ, ಅದು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಅದ್ರ ಕಲರ್ ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದಲ್ವ, ವೈಟ್ಗಿತ್ತು ಇಷ್ಟೊತ್ತು, ಈಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದು ಹುರಿದಂಗೆ ಕಲರ್ ಚೇಂಜ್ ಆಗುತ್ತೆ. ಫ್ರೈ ಮಾಡಿದ ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಸೇರಿಸ್ತಾ ಇದ್ದೀನಿ.
ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾಯಿದ್ದೀನಿ. ನಾನಿಲ್ಲಿ ಕಲರ್ಗೆ ಖಾರನ ತೊಗೊಂಡಿಲ್ಲ, ಖಾರವಾಗಿರೋದನ್ನೇ ತೊಗೊಂಡಿದ್ದೀನಿ. ನಿಮಗೆ ಕಲರ್ಗೆ ಬೇಕಂದರೆ ನೀವು ಖಾರ ಕಡಿಮೆ ಇರೋದನ್ನು ತೊಗೋಬೋದು. ನಾನಿಲ್ಲಿ ಖಾರವಾಗಿರೋ ರೆಡ್ ಚಿಲ್ಲಿ ಪೌಡ್ರನ್ನೇ ತಂದಿದ್ದೀನಿ. ಇದು ಹಾಕಿದರೆ ಕಲರ್ ಬರೋಲ್ಲ, ಖಾರ ಮಾತ್ರ ಬರುತ್ತೆ. ಅರ್ಧ ಸ್ಪೂನ್ ಆಗುವಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದಿರ್ತಿತ್ತಲ್ವ, ಅದಕ್ಕೆ ನೀರು ಹಾಕ್ಬಿಟ್ಟು ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರನ್ನ ಸೇರಿಸ್ಕೊಳ್ಳಿ. ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಏನಾದರೂ ಉಪ್ಪು ಜಾಸ್ತಿ ಆಗಿದ್ದರೆ ಹಾಕಬೇಡಿ. ಆವಾಗಲೇ ಚಿಕನ್ ಬೇಯಬೇಕಾದ್ರೆ ನಾವು ಸಾಲ್ಟ್ ಹಾಕಿರ್ತೀವಲ್ವ, ನೋಡಿಬಿಟ್ಟು ನೀವು ಮೇಲೆ ಸಾಲ್ಟ್ ಬೇಕು ಅಂದರೆ ಸಾಲ್ಟನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಮೇಲ್ಗಡೆ ಎಣ್ಣೆ ಬಿಡೋವರೆಗೂ ಹುರಿಬೇಕು. ಹಾಗೆ ಸೈಡಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಅಕ್ಕಿ ಹಾಕಿ ಈ ಕಡೆ ಸಾರು ಆಯ್ತಾ ಇರುತ್ತೆ, ಆ ಕಡೆ ಅನ್ನನೂ ಆಗಿಬಿಡುತ್ತೆ. ನಂತರ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಒಂದು 10 ನಿಮಿಷ ಬೇಯಿಸಬೇಕು. ಮೇಲ್ಗಡೆ ಎಣ್ಣೆ ಬಿಡೋವರೆಗೂ ಬೇಯಿಸಬೇಕು. ಸಾಂಬಾರಾಗಿದೆ. ಇವತ್ತು ಮುದ್ದೆನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಮಿಕ್ಕಿರೋ ಅನ್ನನ ಹಾಕಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಅನ್ನ ವೇಸ್ಟ್ ಆಗುತ್ತೆ, ಈ ಥರ ಮಾಡ್ಕೊಂಡ್ರೆ ಹೊಟ್ಟೆಗಾರ ಹೋಗುತ್ತೆ ಅಂತ ಅನ್ನನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ನೀರು ಬಸಿದು ಅದರೊಳಗಡೆ ಮುದ್ದೆ ಹಿಟ್ಟನ್ನ ಹಾಕಿ ತಿರುಗಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಚಿಕನ್ ಸಾಂಬಾರ್, ಮುದ್ದೆ ಹಾಗೂ ಅನ್ನ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.